ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಘನಘೋರ ದುರಂತ ತಪ್ಪಿದೆ. ಅಯ್ಯೋ ದೇವ್ರೆ, ಆ ಬಾಲಕನ ಪ್ರಾಣ ಉಳಿದಿದ್ದು ಹೇಗೆ ಗೊತ್ತಾ? ಬೆಂಗಳೂರಿನ ಕಿಲ್ಲರ್ ಗುಂಡಿಗಳಿಂದ ಬಾಲಕ ಬಚಾವ್ ಆಗಿದ್ದು ಹೇಗೆ? ನೋಡಿ, ರಸ್ತೆ ಗುಂಡಿಗಳ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಬೆಂಗಳೂರಿನ ಮಾನ ಹರಾಜಾಗಿದೆ. ಬಟ್ ಒಂದು ದೊಡ್ಡ ದುರಂತ ತಪ್ಪಿದೆ ಬೆಂಗಳೂರಲ್ಲಿ. ಬೆಂಗಳೂರಿನ ಕಿಲ್ಲರ್ ಗುಂಡಿಗಳಿಂದ ಒಬ್ಬ ಬಾಲಕ ಬಚಾವ್ ಆಗಿದ್ದು ಹೇಗೆ? ಮಕ್ಕಳನ್ನ ನೀವು ಒಬ್ಬೊಬ್ಬರೇ ಶಾಲೆಗೆ ಕಳಿಸ್ತಾ ಇದ್ರೆ ಪೇರೆಂಟ್ಸ್ ಬಿ ಕೇರ್ಫುಲ್. ರಸ್ತೆಗಳಲ್ಲಿ ಬಲಿಗಾಗಿ ಕಾದು ಕುಳಿತಿವೆ ಯಮ ಗುಂಡಿಗಳು. ಜಿಬಿಎ ಕಾಮಗಾರಿ ನಿರ್ಲಕ್ಷ್ಯದಿಂದ ಏನಾಗಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಯಮ ಗುಂಡಿಯ ದರ್ಶನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಗೋವಿಂದಪುರ ಏನಿದೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ದೊಡ್ಡ ದುರಂತ ತಪ್ಪಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಬೇಕು ಅಂತ ಅಂದ್ರೆ ಒಂದು ರೀತಿ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಯಾಕೆ ಅಂತ ಅಂದ್ರೆ ಹೆಜ್ಜೆಗೂ ಗುಂಡಿಗಳು ಸಿಗುತ್ತೆ. ಯಾವಾಗ ಎಲ್ಲಿ ಯಾವ ಗುಂಡಿಲಿ ಬೀಳ್ತೀರಾ ಅಂತ ಗೊತ್ತಿಲ್ಲ. ಎಲ್ಲಿ ಕೈ ಮುರಿಯುತ್ತೋ, ಕಾಲು ಮುರಿಯುತ್ತೋ, ತಲೆಗೆ ಪೆಟ್ಟಾಗುತ್ತೋ. ಪ್ರತಿದಿನ ಒಂದಲ್ಲ ಒಂದು ಆ ಥರದ ಘಟನೆಗಳು ನಡೀತಾನೆ ಇರುತ್ತೆ. ಎಲ್ಲವೂ ಕೂಡ ನಾವು ನಿಮಗೆ ತೋರಿಸ್ಲಿಲ್ಲ ಅಂತ ಅಂದ್ರೂ ಕೂಡ ಪ್ರತಿದಿನ ಮಿಸ್ಸೇ ಇಲ್ಲದ ಹಾಗೆ ಒಂದಲ್ಲ ಒಬ್ಬ ವ್ಯಕ್ತಿ ಬೈಕಿಂದ ಬೀಳ್ತಾನೆ, ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಾಗಿರ್ಬೋದು. ಈ ತರ ಗುಂಡಿಗಳು ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಬಲಿಗೆ ಅಂತಾನೆ ಬಾಯಿ ತೆರ್ಕೊಂಡು ಕುಂತಿದೆ. ಅದೇ ರೀತಿಯಾಗಿ ಒಬ್ಬ ಬಾಲಕ ಗುಂಡಿಗೆ ಬಿದ್ದಿರುವಂತಹ ಘಟನೆ ಕೂಡ ನಡೆದಿದೆ. ಮಕ್ಕಳನ್ನ ಶಾಲೆಗೆ ಒಬ್ಬೊಬ್ಬರೇ ಕಳಿಸ್ತಾರೆ ಪೋಷಕರು. ಅಂಥವ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಬೆಂಗಳೂರು ಜನರೇ, ಇದು ನೀವು ನೋಡ್ಲೇಬೇಕಾದಂತ ಸುದ್ದಿ. ರಾಜಧಾನಿ ರಸ್ತೆಯಲ್ಲಿ ಮತ್ತೊಂದು ಗುಂಡಿ ಅವಾಂತರ. ರಸ್ತೆ ಬಳಿ ಓಪನ್ ಇದ್ದ ಚರಂಡಿಗೆ ಶಾಲಾ ವಿದ್ಯಾರ್ಥಿ ಬಿದ್ದಿದ್ದಾನೆ. ಸ್ಲ್ಯಾಬ್ ಓಪನ್ ಎದುರುಗಡೆ ಇದ್ದಂತ ಚರಂಡಿಗೆ ಆ ಬಾಲಕ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆ ಹುಡುಗ ಪಾರಾಗಿದ್ದಾನೆ. ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಿರುವಂತಹ ಅವಘಡ ಇದು. ಜಿಬಿಎ ನಿರ್ಲಕ್ಷ್ಯದಿಂದ ಅವಘಡ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸ್ಕೂಲ್ನ ಮುಂದೆ ಜಿಬಿಎ ಕಾಮಗಾರಿ ಕಾರ್ಯ ನಡೀತಾ ಇದೆ. ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ, ಕಾಮಗಾರಿ ಮಾಡ್ತಾ ಇದ್ದಾರೆ. ಅಲ್ಲಿ ಅಟ್ಲೀಸ್ಟ್ ಒಂದು ಬೋರ್ಡೋ ಮತ್ತೊಂದೋ ಏನೋ ಒಂದು ಹಾಕಬೇಕು. ಪಾಪ ಸಣ್ಣ ಪುಟ್ಟ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಸ್ಕೂಲ್ಗೆ ಹೋಗೋದಕ್ಕೆ ಸೈಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಆ ಬಾಲಕ. ಈ ವೇಳೆ ಚರಂಡಿಗೆ ಬಿದ್ದಿದ್ದಾನೆ 1ನೇ ತರಗತಿಯ ವಿದ್ಯಾರ್ಥಿ. ಬಾಲಕ ಬಿದ್ದ ಜಾಗದಲ್ಲಿ ಕಬ್ಬಿಣದ ರಾಡ್ಗಳು ಕೂಡ ಇದೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ. ಆ ಚರಂಡಿ ಮಾಡ್ತಾ ಇದಾರಲ್ಲ, ಆ ಚರಂಡಿ ಕಾಮಗಾರಿಗೆ ಅಂತ ಹೇಳಿ ಕಾಂಕ್ರೀಟ್ ಹಾಕೋದಕ್ಕಿಂತ ಮುಂಚಿತವಾಗಿ ಏನು ಕಬ್ಬಿಣದ ರಾಡ್ಗಳನ್ನ ಹಾಕಿರ್ತಾರೆ, ಅಲ್ಲಿ ಆ ಹುಡುಗ ಬಿದ್ದಿರೋದು. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಯಾವಾಗ ನಡೆದಿರೋ ಘಟನೆ ಇದು? ಆ ಹುಡುಗ ಈಗ ಹೇಗಿದ್ದಾನೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಭು, ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ. ಸ್ಕೂಲಿಗೆ ತೆರಳ್ತಾ ಇದ್ದಂತಹ 1ನೇ ತರಗತಿ ವಿದ್ಯಾರ್ಥಿ ಜಿಬಿಎ ಮತ್ತೆ ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಅಂದ್ರೆ ಜಿಬಿಎ ಒಂದು ಚರಂಡಿ ವರ್ಕ್ ಅನ್ನ ಕೆಲಸ ಮಾಡ್ತಾ ಇತ್ತು. ಅದು ಶಾಲೆಯ ಮುಂಭಾಗನೆ ಸರ್ವಜ್ಞ ನಗರದಲ್ಲಿರುವಂತಹ ಗೋವಿಂದಪುರದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಶಾಲೆಯ ಮುಂಭಾಗನೆ ಒಂದು ಚರಂಡಿ ಕೆಲಸ ನಡೀತಾ ಇತ್ತು. ಆದ್ರೆ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಂದ್ರೆ, ಶಾಲೆಯ ಮುಂಭಾಗ ಇದ್ರೂ ಕೂಡ ಅಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಸ್ಲ್ಯಾಬ್ ಗಳನ್ನ ಹಾಕಿರೋದ್ರೆ ಸ್ಲ್ಯಾಬ್ ಇಲ್ಲಿತಿರುವಂತಹ ಜಾಗದಲ್ಲಿ
ಬೇರೆ ಏನಾದ್ರು ಅಡ್ಡಲಾಗಿ ಯಾರು ಓಡಾಡಬಾರ್ದು ಅನ್ನುವಂತ ರೀತಿಯಲ್ಲಿ ಏನಾದ್ರೂ ಒಂದು ವ್ಯವಸ್ಥೆಗಳನ್ನ ಮಾಡ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರ್ಲಿಲ್ಲ. ಸೊ ಎಂದಿನಂತೆ ವಿದ್ಯಾರ್ಥಿ ಶಾಲೆಗೆ ತೆರಳುವಂತ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ. ಸೊ ಏಕಾಏಕಿ ಆತ ಚರಂಡಿ ಒಳಗಡೆ ಬಿದ್ದಿರುವಂತದ್ದು. ಅಂದ್ರೆ 1 ಅಡಿ ಮುಂದೆ ಬಿದ್ದಿದ್ರು ಕೂಡ ಆತ ಆ ಬಾಲಕ ಬದುಕುಳಿತಾ ಇರುವಂತದ್ದು ಸಾಧ್ಯತೆ ತುಂಬಾ ಕಡಿಮೆ ಇತ್ತು. ಯಾಕೆಂದ್ರೆ ಮುಂದೆ ಸಾಕಷ್ಟು ಸರಳುಗಳು ಕೂಡ ಇತ್ತು. ಆದ್ರೆ ಯಾವಾಗ ವಿದ್ಯಾರ್ಥಿ ಚರಂಡಿ ಒಳಗಡೆ ಬಿದ್ದ ತಕ್ಷಣನೇ ಇದ್ದಂತಹ ನಿವಾಸಿಗಳು ಆತನನ್ನ ರಕ್ಷಣೆ ಮಾಡಿಬಿಟ್ಟು ಬಟ್ಟೆ ಪೂರ್ತಿ ಗಲೀಜಾಗಿತ್ತು. ಸೊ ಪೋಷಕರಿಗೆ ಮಾಹಿತಿ ಕೊಟ್ಟು ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇದೆ. ಸೊ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ಬೇಕು. ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಬೇಕಾಗತ್ತೆ, ಆದ್ರೆ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಳದೆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಸರಿ. ಇನ್ ಮುಂದೆ ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ಒಂದು ಮನವಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರಭು. ಓಕೆ, ಥ್ಯಾಂಕ್ ಯು ಉಲ್ಲಾಸ್.